ಇಲ್ಲ ಅಂತ ಸರ 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 ಹೇಳ್ಕೊತ್ಕೊಂಡ್ರೋದು ಅದೇನು ಕೆಲಸ ಇಲ್ಲ. ಪ್ರಯಾಣ ಮಾಡ್ಬೇಕಂತೇನಪ್ಪ ಪಟ 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 ಮಾಡಿ ಓದಿ ಮುಗಿಸೋದು. ಏನು ಓದಕತ್ತೇವ ಅಂತ ನಮಗೆ ಗೊತ್ತಿರಂಗಿಲ್ಲ. ನನಗಂದ್ರೆ ಓದಿ ಮುಗಿಸೋತಿರ್ತದೆ. ಅದಲ್ಲಂತ ನಾವು ಅದಕ್ಕೇನಂತಾರೆ ಭಾಳ ಚಂದ ಶಬ್ದ ಇಟ್ಟಾರ ಅವ್ರು. ಏನಪ್ಪ ಅಂದ್ರೆ ವಿನಯವನ್ನು ಉಳಿಯದೆ ಬಿಡದೆ, ಶ್ರದ್ಧಾ ಬಿಡಲಾರ್ದಂಗೆ, ಪ್ರೇಮ ಬಿಡಲಾರ್ದಂಗೆ. ಸಾಧನದೊಳಗೆ ಭಾಳ ಜನ ಸಾಧನನೇ ಸಾಧ್ಯ ಮಾಡಿಕೊಂಡು ಪ್ರಯತ್ನ ಮಾಡಬೇಕು ವಿನಃ ಸಾಧ್ಯದ ಕಡೆ ಲಕ್ಷ್ಯ ಇಟ್ಟು ಸಾಧನ ಮಾಡಿದವ್ರಿಗೆ ಆನಂದ ಬರುವುದಿಲ್ಲ. ಆನಂದ ಬರೋದಿಲ್ಲ. ಸಾಧನಾನಂದ ಬರಬೇಕು. ಸಾಧನನಿಗೆ ಆನಂದ ಬಂತು ಸಿದ್ಧಿ ಜಲ್ದಿ ಆಗ್ತದೆ. ಸಾಧನದೊಳಗೆ ಆನಂದ ಬಂತು ಸಿದ್ಧಿ ಜಲ್ದಿ ಆಗ್ತದೆ. ಮತ್ತು ಸಾಧನದಾಗ ಆನಂದ ಸಿಗಲಿಲ್ಲ ಸಿದ್ಧಿ ಆಗಿ ಸಿಗಬೇಕು. ಸಿದ್ಧಿ ಆಗಂಗನೇ ಇಲ್ಲ ಅದು. ಯಾಕೆ ನೀವು ಸಾಧನ ಬರೋಬ್ಬರಿ ಆಗಂಗಿಲ್ಲ ಅಂತ ಅರ್ಥ ಆಯ್ತು. ಅದಕ್ಕೆ ಸಾಧನದೊಳಗೆ ಆನಂದ ಆಗಬೇಕು. ಮೇಲಿಂದ ಮೇಲೆ ನನಗೆ ಹೇಳೋದು ನಾನು ಅನುಭವ ಹೇಳ್ತೀನಿ ನಿಮಗೆ. ಈ ಆನಂದ ನಿಮ್ಮ ಜನ್ಮದಾಗ ನೀವು ಯಾವ ದೊಡ್ಡ ಸ್ವಾಮಿಯಾದರೂ ಸಿಗಲಿಕ್ಕಿಲ್ಲ ಅಂತ ತಿಳ್ಕೊರಿ. ನನಗೆ ನೆನಪಾಗ್ತದೆ. ನಾ ಯಾವಾಗ ₹2 ಲುಂಗಿಯಾಗಿದ್ದೆ, ಬನ್ನಿಯನ್ನು ಇದ್ದಿತ್ತಿಲ್ಲ ನನ್ನ ಅಂತ್ಯಕ್ಕೆ, ಊಟಕ್ಕೆ ಟೈಮ್ ಇರಲಿಲ್ಲ. ಆವತ್ತಿನ ಆನಂದ ಈ ಆನಂದ ನಿಮ್ಗೆ ಎಂದೂ ಸಿಗೋಕ್ಕಿಲ್ಲ. ನಿಮ್ಗೇನು ಚಿಂತೆ ಇದೆ? ಎದ್ರ ಚಿಂತೆ? ಏನೂ ಚಿಂತೆ ಇಲ್ಲ. ಮಾನ ಚಿಂತೆ ಇಲ್ಲ. ಯಾಕಂದ್ರೆ ನೀವು ಅಡವಾಗಿದ್ದೆ ನೋಡ್ರಿ. ಏನಿಲ್ಲ, ನಿಮ್ಗೆ ಮಾನ ಇಲ್ಲ, ಅಪಮಾನ ಇಲ್ಲ, ತರುವುದಿಲ್ಲ, ಕೊಡುವುದಿಲ್ಲ. ಈ ಆನಂದ ಸಾಧನ ಆನಂದ ನೀವು ದೊಡ್ಡ ಸ್ವಾಮಿ ಆದರೂ ಸಿಗಲಿಕ್ಕಿಲ್ಲ ತಿಳ್ಕೊಂಡು. ಈ ಆನಂದ ಪಡಿಬೇಕು. ಯಾವಾಗ ಗೊತ್ತಾಕದು ನಿಮಗೆ ಮುಂದೆ ಹೋದ್ಕೊಳ್ಳಿ ನಾ ಎಷ್ಟು ತಪ್ಪು ಮಾಡಿದೆಪ್ಪ ಅಂತ. ಪರಂತು ಅವಾಗ ತಿಳಿದ್ರು ಏನು ಮಾಡೋದು, ದಾಟಿ ಹೋಗಿರ್ತದೆ ಮನುಷ್ಯ. ಆನಂದನೇ ಮಜಾನೇ. ನಮಗೆ ಜಗತ್ತನೇ ಇರಂಗಿಲ್ಲ. ಸಾಧನದ ಮನುಷ್ಯ ಮಗ್ನಾಗಿದ್ದಂದ್ರೆ ನಾನು ಶಾಸ್ತ್ರ ಬೇಕು ಅಂತ ಇದ್ರಾಗೆ ನಾವು ತಲೆ ಇತ್ತಂದ್ರೆ ನಮ್ಗೆ ಇಡೀ ಜಗತ್ತನೇ ಕಾಣಂಗಿಲ್ಲ. ನಾ ಹೇಳಿದ್ದೆ ನಿಮ್ಗೆ, ಇನ್ನೂ ತನಕ ನಾವು ಸಿದ್ಧಾಡು ಕೌದಿ ಪೂಜೆ ನೋಡಿಲ್ಲ. ಹೇಳ್ತಾರೆ ಕೌದಿ ಪೂಜೆ ಆಕತ್ತ. ನಾನು ನೋಡಿಲ್ಲ ಇನ್ನೂ ಕೌದಿ, ಇನ್ನೂವರೆಗೆ ನೋಡಿಲ್ಲ ನಾ ಕೌದಿ ಪೂಜೆ ಹೆಂಗೆ ಮಾಡ್ತಾರೆ. ನಮ್ಮ ಪುಸ್ತಕದಾಗೆ ನಾವು ಇರ್ತಿದ್ದೇವೆ. ನಮ್ಮ ಕೌದಿ ಗೊತ್ತಿಲ್ಲ, ಪೂಜೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಆನಂದ ಇರ್ತದೆ. ಸಾಧನದಾಗ ಮನುಷ್ಯಗೆ ಆನಂದ ಇರಬೇಕು. ನೀವು ಓದ್ರಾಗ ಆನಂದ ಇರಬೇಕು, ಪಡಿದ್ರಾಗ ಆನಂದ ಇರಬೇಕು. ಇದು ಹೆಂಗೆ ಕಟ್ಕೊಳ್ಳೋಕೆ ಆನಂದ ಇರಬೇಕಂದ್ರೆ ಈಗೇನು ನಿಮ್ದು ಇದ್ದೀರಿ ಸ್ವಚ್ಛ ಇದ್ದೀರಿ. ನಾನು ಅದಕ್ಕೆ ಮೇಲೆ ಅಂತೀನಿ, ನಮಸ್ಕಾರ ಮಾಡಿಸ್ಬೋದು ಕಲ್ತ್ರಿ ನಿಮ್ಮ ಸಾಧನ ಆನಂದ ಐತೆ. ಅಲ್ಲಿ ತನಕ ನಿಮ್ಗೇನು ಆನಂದ, ಈ ಆನಂದದ ಮುಂದೆ ಯಾವ ಆನಂದನೂ ಇಲ್ಲ, ಯಾವ ಆನಂದನೂ ಇಲ್ಲ. ಅದು ಮನುಷ್ಯ ಅಲಸದೇ ಮಾಡಬೇಕು, ಉತ್ಸಾಹದಿಂದ ಮಾಡಬೇಕು, ಮಾಡೇ ತೀರ್ತೀನಿ ಅಂತ ಮಾಡಬೇಕು.